ನಾಳೆಯಿಂದ ಅಧಿವೇಶನ ಪ್ರಾರಂಭ ಆಗ್ತದೆ. ಸೊ ಶಾಸಕರ ಜೊತೆ ಸಭೆ ಇದೆ, ಏನು ಅವರಿಗೆ ಸೂಚನೆ ಕೊಡ್ತೀರಿ? ಯಾವ ರೀತಿ ಹೋರಾಟ ಚರ್ಚೆ ಮಾಡಿ? ಇಲ್ಲಿ ಈಗಿನ ಸರ್ಕಾರದಲ್ಲಿ ನೀವು ಏನು ಚರ್ಚೆ ಮಾಡಿದ್ರೂ ಉಪಯೋಗ ಬರದೇ ಇರೋದು ನನ್ನ ಅಭಿಪ್ರಾಯದಲ್ಲಿ. ಈಗ ನೋಡಿ, ಕಲ್ಯಾಣ ಕರ್ನಾಟಕದ ನಮ್ಮ ಲೀಡರ್ಗಳೇ ಇದ್ದಾರೆ. ಇಲ್ಲ, ಕಳೆದ ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿಗಳನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಅಂದರು. ಯೋಜನೆ ಕ್ರಿಯಾ ಯೋಜನೆ ಮಾಡಿ ಅಂದರು. ವರ್ಷವೇ ಮುಗಿತಾ ಬಂತು. ಎಷ್ಟು ಕೊಟ್ರಣ? 3,000 ಕೋಟಿ. 3,000 ಕೊಟ್ಟಿಲ್ಲ, ಇನ್ನೂ ಪೂರ್ಣ ಆಗಿಲ್ಲ, ಕೊಟ್ಟಿಲ್ಲ. ಅದನ್ನು ಅದು ಹಳೆ 1,700 ಕೋಟಿ ಉಳಿದಿರೋದು ನಡೀತಾ ಇದೆ. ಯಾವ ವರ್ಕ್ಗಳು ಇಲ್ಲ, ಯಾವ ಕ್ರಿಯಾ ಯೋಜನೆನೂ ಇಲ್ಲ. ಅದರಿಂದ ಅಭಿವೃದ್ಧಿ ಅಂತಕ್ಕಂಥದ್ದು, ಅದ್ರ ಜೊತೆಗೆ ಇವತ್ತು ಬಹುಶಃ ನೀವು ಗಮನಿಸ್ತಾ ಇದ್ದೀರಿ, ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಹೆಚ್ಚಿನ ಒಂದು ಮಹತ್ವಕ್ಕಿಂತ ಹೆಚ್ಚಾಗಿ ರಾಜಕೀಯದ ಬೆಳವಣಿಗೆಗಳಿದೆಯಲ್ಲ, ರಾಜಕಾರಣಿಗಳ ಒಂದು ಹೇಳಿಕೆ ಪರ ವಿರೋಧ ಹೇಳ್ತಕ್ಕಂಥದ್ದೇ ದೊಡ್ಡ ಮಟ್ಟದಲ್ಲಿ ಇವತ್ತು ಮಹತ್ವ ಪಡೆದಿದೆಯೋ ಹೊರತು ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ದೊಡ್ಡ ಮಟ್ಟದ ಮಹತ್ವ ಇವತ್ತು ಕಾಣ್ತಾ ಇಲ್ಲ. ಯಾರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಕೂತು ಚರ್ಚೆ ಮಾಡ್ತೀವಿ ಸಾಯಂಕಾಲ. JDSನ ಶಾಸಕರುಗಳು ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ, ಯಾವ ಆ್ಯಂಗಲಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿ ನಂತರ ನಿರ್ಧಾರ ಮಾಡ್ತೀವಿ. ಮೊನ್ನೆ ವಿರೋಧ ಪಕ್ಷದ ಅಧಿಕೃತ ನಾಯಕರು ಅಶೋಕ್ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡಿದ್ದೇವೆ. ಒಟ್ಟಾರೆ ಎರಡೂ ಪಕ್ಷಗಳು ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಎರಡೂ ಪಕ್ಷದಲ್ಲೂ ಇವತ್ತು ಒಂದು ಭಾವನೆ. ಕೊನೆಯ ಪ್ರಶ್ನೆ ಸರ್, ಡಿಲಿಮಿಟೇಷನ್ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪ್ರಾರಂಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ನಾವು ಬಿಡೋದಿಲ್ಲ, ಗೊತ್ತಿಲ್ಲ, ಪ್ರಿಮೇಚ್ಯೂರ್ ಅಂತಲ್ಲಿದೆ. ಬಟ್ ಒಂದು ಭಾವನೆ ಇರೋದಂತೂ ಸತ್ಯ ಎಲ್ಲರಲ್ಲೂ. ಸಾಧಾರಣ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಆಧಾರ ತಗೊಂಡಾಗ ಲೋಕಸಭೆಯ ಸ್ಥಾನಗಳು ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಆಗಿರೋದಲ್ಲ, ಚರ್ಚೆ ಹಲವಾರು ದಿನಗಳಿಂದ ನಡೀತಾ ಇದೆ. ಅದು ಯಾವ ರೀತಿಯ ಒಂದು ಗೈಡ್ಲೈನ್ಸ್ಗಳನ್ನು ಇವತ್ತು ಈ ಒಂದು ಡಿಲಿಮಿಟೇಷನ್ಗೆ ಅಳವಡಿಸ್ಕೋತಾರೆ ಅಂತಕ್ಕಂಥದ್ದನ್ನು ಮುಂದೆ ಏನು ಮಾಡ್ತಾರೆ ನೋಡೋಣ. ಅದ್ರ ಮೇಲೆ ಕ್ಯಾಬಿನೆಟ್ ಅಲ್ಲಿ ಇರೋದು ರಾಜ್ಯದ ಪರ ಅಥವಾ ದಕ್ಷಿಣ ಭಾರತದ ಪರವಾಗಿ ಕುಮಾರಸ್ವಾಮಿ ಧ್ವನಿ ಎತ್ತರಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಏಕೆಂದರೆ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳಿಗೂ ಅನ್ಯಾಯ ಆಗಬಾರ್ದು. ಆದರೆ ಹಿಂದಿನಿಂದ ನಡ್ಕೊಂಬಂದಂಥದ್ದೇನಿದೆ, ಸ್ವಾತಂತ್ರ್ಯ ಬಂದ ನಂತರ 50 ವರ್ಷ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಆಡಳಿತ ನಡೆಸ್ಕೊಂಬಂದರು. 83ನೇ ಇಸ್ವಿವರೆಗೆ 28ಕ್ಕೆ 28 ಲೋಕಸಭಾ ಸದಸ್ಯರು ಕಾಂಗ್ರೆಸ್ಸೇ, ಸಂಪೂರ್ಣ ಬಹುಮತ ಸರ್ಕಾರವೂ ಕಾಂಗ್ರೆಸ್ದೇ. ಅದಾದ ನಂತರ ಕೆಲವು ಬದಲಾವಣೆಗಳಾಗಿದೆ. ಈಗ ಕಾಂಗ್ರೆಸ್ನವರಿಗೆ ಸ್ವಲ್ಪ ಮನವರಿಕೆ ಆಗಿದೆ, ಏನೋ ತಪ್ಪುಗಳಾಗ್ತಿದೆ ಅಂತೇಳಿ ಪಾಪ ಧ್ವನಿ ಎತ್ತಿದ್ದಾರೆ. ನೋಡೋಣ ಎಲ್ಲೆಲ್ಲಿಗೆ ಯಾವ ಥರ ಗೈಡ್ಲೈನ್ಸ್ಗಳು ನಿರ್ಮಾಣ ಆಗಿ ದಕ್ಷಿಣ ಭಾರತದ ವಿಷಯದಲ್ಲಿ ಏನು ಚರ್ಚೆಗಳು ನಡೀತಾ ಇದೆ, ಯಾವೊಂದು ವಾತಾವರಣ ನಿರ್ಮಾಣ ಆಗುತ್ತೆ, ಅದ್ರ ಮೇಲೆ ಚರ್ಚೆ ಮಾಡೋದು. ಕಳೆದ ಅಧಿವೇಶನದಲ್ಲಿ JDS ನಿರೀಕ್ಷಿತ ಮಟ್ಟದಲ್ಲಿ ಸದನದಲ್ಲಿ ಆಕ್ಟಿವ್ ಆಗಿರಲಿಲ್ಲ. ಯಾವ ಪಕ್ಷಗಳು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಆಕ್ಟಿವ್ ಆಗಿದ್ದರು ಅಂತ ಹೇಳ್ತೀರಿ? ಆಡಳಿತ ಪಕ್ಷವೇ ಸತ್ತೋಗಿದೆ. ಇನ್ನು ವಿರೋಧ ಪಕ್ಷಗಳೇನು ಮಾಡ್ತಾರೆ? ಶಾಸಕರಿಗೆ